ಸ್ನೇಹಿತರೆ, ಗುರುಮುಟ್ಕಲ್ ಶಾಸಕರಾಗಿರುವಂತಹ ಶರಣಗೌಡ ಕಂಕೂರು ಅವರು ಮಾಜಿ ಮಂತ್ರಿಗಳಿಗೆ ಪ್ರಶ್ನೆಗೆ ಉತ್ತರ ಕೊಟ್ಟು ಟಕ್ಕರ್ ನೀಡಿದ್ದಾರೆ. ಬನ್ನಿ ನೋಡೋಣ ಏನು ಮಾತನಾಡಿದ್ದಾರೆ. ನನಗೆ ಈ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾಜಿ ಸಚಿವರು ಪ್ರಶ್ನೆಗಳನ್ನು ಕೇಳಿದೆ. ನಾನು ಒಂದನ್ನ ಹೇಳ್ತೀನಿ, ನಾನು ನಾಗನಗೌಡ್ರಿಗೆ ಹುಟ್ಟಿದ್ದೀನಿ ಅಂತ ತಿಳ್ಕೊಂಡೆ 2023ಕ್ಕೆ ನನ್ನ ಶಾಸಕನಾಗಿ ಆಯ್ಕೆ ಮಾಡಿಕೊಳ್ತೀನಿ. ನಾಗನಗೌಡ್ರು ಮಗ ಅಂತ ತಿಳ್ಕೊಂಡು 2018ರಲ್ಲಿ 23ಕ್ಕೆ ಅಥವಾ ಒಳ್ಳೆ ಕೆಲಸ ಮಾಡ್ಯಾನಪ್ಪ, ತನ್ನ ಮಗನೂ ಕೆಲಸ ಮಾಡ್ತಾನ ಅಂತ ತಿಳ್ಕೊಂಡೆ ನನ್ನ ಏನಪ್ಪಂತಂದ್ರೆ ನಿನ್ನ ಮನೆಗೆ ಕಳಿಸಾರ, ನನ್ನ ವಿಧಾನಸೌಧಕ್ಕೆ ಕಳಿಸ. ಹಾಗಾಗಿ ನಾನು ಒಂದನ್ನ ಹೇಳ್ತೀನಿ, ಯಾವುದೋ ಹೇಳ್ತಿದ್ರು ಅಧಿಕಾರಿಗಳ ಹತ್ರ ನಾನು ದುಡ್ಡು ತಗೊಂಡಿಲ್ಲ. ಸರ್, ನೀವು ದುಡ್ಡು ತಗಲಿಕ್ರೆ ಆ ಕೆರಿ ತುಂಬಾ ಇದ್ರಾಗ ಏನಪ್ಪಂತಂದ್ರೆ 14 ಜನರನ್ನ ಮನೆಗೆ ಕಳಿಸಿ ಅವ್ರ ಹೆಂಡ್ರ ಮಕ್ಕಳು ನೀನು ಉಸಿರು ಅಂದ್ರಲ್ಲ, ಮತ್ತೆ ಅವತ್ತೇನ್ ತಿಂದಿದ್ರಿ? ಎಷ್ಟು ಜನ ಸಸ್ಪೆಂಡ್ ಆದ್ರ ಅವತ್ತು? ಆಮೇಲೆ ನೀವು ಮಂತ್ರಿ ಇದ್ದೀರಿ ಮೊನ್ನೆ ಮಾಜಿ ಸಚಿವರೊಬ್ರು ಒಂದು ಶಬ್ದನೇನೋ ಬಳಸಿದ್ದಾರೆ, ನೀನೇನೋ ನಿಮ್ಮಪ್ಪ ಹುಟ್ಟಿದ್ರೆ ಆ ಶಬ್ದನ ನೀವು ಬಳಸಬಾರ್ದು. ಯಾಕಂದ್ರೆ ನೀವು ಹಿರಿಯರಿದ್ದೀರಿ. ನಾನು ಮಾತಾಡಕ್ ನಿಂತ್ರೆ ನೀವು ಯಾರು ಯಾದಗಿರಿಯಾಗಿ ತಿರುಗಾಡಂಗಿಲ್ಲ. ಅದು ನನಗೆ ಬೇಕಾಗಿಲ್ಲ. ಯಾಕಂತಂದ್ರೆ ನಾವು ಹುಡುಗಾಟಿಗೆ ರಾಜಕೀಯ ಬಂದ ಮೇಲೆ ನಮ್ದೇ ಆದಂತ ಸ್ಥಾನಕ್ಕ ನಾವು ಗೌರವನ್ನ ಕೊಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ನಾವು ಸಾರ್ವಜನಿಕವಾಗಿ ಇರ್ತಕ್ಕಂಥವ್ರು, ನಮ್ಮ ನಡೆ ನುಡಿನೂ ಸಹ ಜನ ನೋಡ್ತಾರೆ. ನೀವು ಮಾತಾಡೋಷ್ಟು 10 ಪಟ್ಟು ನಾನು ಮಾತಾಡಬಹುದು, ನಾನು ಮಾತಾಡಲ್ಲ. ಅದ್ರ ಉತ್ತರ ಮಾತ್ರ ಕೊಡ್ಲೇಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ. ಸಾಬೀತು ಮಾಡ್ಬೇಕಂತ ಹೇಳ್ತಾರೆ. ಈಗ 2 ದಿನದಿಂದ ನನಗೆ ಅಧಿಕಾರಿಗಳು ಒತ್ತಡ, ದಯಮಾಡಿ ಕಾಲ್ ಬೀಳ್ತೀವಿ ಸರ್, ನಮ್ಮ ಹೆಸರುಗಳು ಹೇಳ್ಬೇಡ್ರ ಅಂತ. ಏನ್ ಮಾಡ್ಬೇಕೀಗ? ಅಧಿಕಾರಿಗಳ ಹೆಸರು ಹೇಳಿದ್ರೆ ರಾಜಕಾರಣಿಗಳು. ನಾನು MLA ಆದ್ಮೇಲೆ ಯಾರಾದ್ರೂ ಒಬ್ಬ ಅಧಿಕಾರಿ ಬಲ್ಲಿ ನಾನೇನಾದ್ರೂ ಟ್ರಾನ್ಸ್ಫರ್ ಆಗಲಿ ಅಥವಾ ತಿಂಗಳ ಮಾಮಲ ಕೊಡ್ರಿ ಅಂತ ತಿಳ್ಕೊಂಡು ನಾನು ಕೇಳಿದ್ದಾಗ್ಲಿ, ಮತ್ತೆ ಹೇಳ್ತೀನಿ, ಯಾರಾಗೊಂದು ಮಾಣಿಕೆ ಮೇಲೆ ಮೈಲಾರಲಿಂಗ ನನ್ನ ಮಂದಿಯವ್ರ ಮೇಲೆ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಯಾರ ಹತ್ರ ₹1, ನನ್ನ ಅಧಿಕಾರಿಗಳ ಹತ್ರ ₹1 ನಾನು ದುಡ್ಡು ತಗೊಂಡಿಲ್ಲ. ನೀವು ಇಬ್ಬರು ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಹಾನಿ ಮಾಡ್ರಿ. ನೀವು ನಾನು ನಮ್ಮ ಅಪ್ಪ ಹುಟ್ಟಿದ್ ನಾಗನಗೌಡ, ನನ್ನ ಅಪ್ಪ ಹುಟ್ಟಿದ ಮಾತು ನಾನು ಆಡಕತ್ತೀನಿ. ನೀವು ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಹಾನಿ ಮಾಡ್ಬೇಕು ನಿಮ್ ದೇವ್ರ ಮೇಲೆ. ನಾನು ಯಾರು ಅಧಿಕಾರಿಗಳನ್ನ ದೋಷಣೆ ಮಾಡಕ್ ಹೋಗಲ್ಲ, ಯಾಕಂದ್ರೆ ವ್ಯವಸ್ಥೆ ಹಿಂಗ.